ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 22ರಂದು ಬುಧಗ್ರಹವು ಸಿಂಹ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಈ ಒಂದು ಬದಲಾವಣೆ ಕೆಲವರಿಗೆ ಕುಬೇರ ಯೋಗ ತಂದರೆ ಇನ್ನು ಕೆಲವರಿಗೆ ಸಂಕಷ್ಟ ಸೂಚನೆ ನೀಡುತ್ತಿದೆ. ಹಾಗಾದರೆ ನಿಮ್ಮ ರಾಶಿಗೆ ಇದು ಲಾಭವೋ ಅಥವಾ ನಷ್ಟವೋ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ರಾಶಿ ಮೇಷರಾಶಿ. ಬುಧದೇವನು ಮೇಷರಾಶಿಯ 5ನೇ ಮನೆಯಲ್ಲಿ ಚಲಿಸುವುದು ಇದು ಓದು, ಕಲೆ, ಪ್ರೇಮ ಸಂಬಂಧ ಮತ್ತು ಬುದ್ಧಿಗೆ ಸಂಬಂಧಿಸಿದ ಕೆಲಸಗಳಿಗೆ ಬಹಳ ಉತ್ತಮ ಸಮಯವಾಗಿರುತ್ತು. ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ತಮ್ಮ ಮಾತನ್ನು ಕಾಪಾಡಿಕೊಳ್ಳಲು ಇದು ಉತ್ತಮ ಸಮಯವಾಗಿರುವುದು. ನೀವು ಕಲೆಗೆ ಸಂಬಂಧಿಸಿದ ಕ್ಷೇತ್ರದವರಾಗಿದ್ದರೆ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸವು ಸಾಕಷ್ಟು ಹೊಗಳಿಕೆಗೆ ಪಾತ್ರರಾಗುವುದು. ಧನ ಸಂಪತ್ತಿಗೆ ಸಂಬಂಧಿಸಿದಂತಹ ಹೂಡಿಕೆಗಳ ವಿಚಾರದಲ್ಲಿ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಓದು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿಚಾರಗಳಿಂದ ನೀವು ಹೆಚ್ಚಿನ ಲಾಭವನ್ನು ಗಳಿಸಬಹುದಾಗಿದೆ. ಇನ್ನು ನೀವು ನಿಮಗೆ ಬೇಕಾದಂತಹ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳಿಗೆ ಫುಲ್ ಸ್ಟಾಪನ್ನು ಇಟ್ಟಬಹುದು. ಇನ್ನು ಪರಿಹಾರ ಹೀಗಿದೆ: ಬುಧವಾರದ ದಿನ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ. ಇನ್ನು ಎರಡನೆಯದಾಗಿ ವೃಷಭ ರಾಶಿ. ಬುಧದೇವನು ವೃಷಭ ರಾಶಿಗೆ ಸೇರಿದ ಜನರ ಜಾತಕದ 4ನೇ ಮನೆಯಲ್ಲಿ ಚಲಿಸುವನು. ಇದರಿಂದಾಗಿ ನಿಮ್ಮ ಹೆಚ್ಚಿನ ಗಮನವು ಮನೆಯವರು ಮತ್ತು ಮನೆಯ ಸುಖ ಸಮೃದ್ಧಿಯ ಮೇಲಿರಲಿದೆ. ಈ ಅವಧಿಯಲ್ಲಿ ನೀವು ಮನೆಯ ರಿಪೇರಿ ಅಥವಾ ಭೂಮಿ ಹಾಗೂ ವಾಹನವನ್ನು ಖರೀದಿಸುವ ಬಗ್ಗೆ ಯೋಚನೆಯನ್ನು ಮಾಡುವಿರಿ. ಈ ಅವಧಿಯಲ್ಲಿ ನೀವು ಮನೆಯವರೊಂದಿಗೆ ಉತ್ತಮ ಮಾತುಕತೆಯನ್ನು ಹೊಂದುವುದು ಬಹಳ ಅಗತ್ಯ. ಹಾಗೆ ಈ ಸಂದರ್ಭದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಭೂಮಿ ಆಸ್ತಿಗೆ ಸಂಬಂಧಿಸಿದ ಕಾಗದ ಪತ್ರದ ಮೇಲೆ ಸಹಿ ಹಾಕುವ ಮೊದಲು ಅದನ್ನು ಸರಿಯಾಗಿ ಪರಿಶೀಲಿಸುವುದು ಉತ್ತಮ. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಬುಧವಾರದ ದಿನ ಹೆಸರು ಕಾಳನ್ನು ದಾನ ಮಾಡಿ. ಇನ್ನು ಮಿಥುನ ರಾಶಿ. ಗ್ರಹಗಳ ರಾಜಕುಮಾರನಾದ ಬುಧನು ಮಿಥುನ ರಾಶಿಯ ಅಧಿಪತಿಯಾಗಿದ್ದಾನೆ ಮತ್ತು ನಿಮ್ಮ ರಾಶಿಯ 3ನೇ ಮನೆಯಲ್ಲಿ ಚಲಿಸುವನು. ಇದರಿಂದಾಗಿ ನಿಮ್ಮ ಧೈರ್ಯ, ಮಾತನಾಡುವ ಶೈಲಿ, ಹೊಸ ಜನರನ್ನು ಭೇಟಿಯಾಗುವ ಅವಕಾಶ ಮತ್ತು ಕೆಲಸವನ್ನು ಮಾಡಬೇಕೆಂಬ ನಿಮ್ಮ ಆಸೆ ಸಾಕಷ್ಟು ವೃದ್ಧಿಯಾಗುವುದು. ಲೇಖಕರು, ಪ್ರಚಾರ ಮಾಡುವವರು, ವ್ಯಾಪಾರ, ವ್ಯವಹಾರ ಇತ್ಯಾದಿ ಕೆಲಸಗಳನ್ನು ಮಾಡುವ ಜನರು ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಯೋಜನಗಳನ್ನು ಗಳಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಯಾಣಿಸುವುದರಿಂದ ನಿಮಗೆ ಹೊಸ ಸಂಪರ್ಕಗಳು ದೊರಕುವ ಸಂಭವ ಕೂಡ ಇರುವುದು. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಬುಧವಾರದ ದಿನ ಓಂ ಬೂಂ ಬುಧಾಯ ನಮಃ ಮಂತ್ರವನ್ನು ತಪ್ಪದೆ ಪಠಿಸಿ. ಸ್ನೇಹಿತರೆ, ನಿಮ್ಮ ರಾಶಿ ಯಾವುದು, ನಿಮ್ಮ ಮನೆ ದೇವತೆ ಯಾವುದು ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋವನ್ನು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಕಟಕ ರಾಶಿ. ಬುಧದೇವನು ನಿಮ್ಮ ರಾಶಿಯ 2ನೇ ಮನೆಯಲ್ಲಿ ಚಲಿಸುವನು. ಇದರಿಂದಾಗಿ ನಿಮ್ಮ ಗಮನವು ಹಣ, ಉಳಿತಾಯ, ಮನೆಯವರು ಮತ್ತು ನಿಮ್ಮ ಮಾತುಕತೆಯ ಮೇಲಿರಲಿದೆ. ಈ ಸಂದರ್ಭದಲ್ಲಿ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಯಂತ್ರಣವಿರಲಿ ಅಥವಾ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಈ ಸಂದರ್ಭದಲ್ಲಿ ನಿಮಗೆ ಹೊಸ ಮಾರ್ಗಗಳು ಗೋಚರಿಸುವುದು. ನಿಮ್ಮ ಮಾತನಾಡುವ ಶೈಲಿಯಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಗಳಿಸಲು ಹೆಚ್ಚಿನ ಸಹಾಯ ದೊರಕುವುದು. ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತನಾಡುವ ಶೈಲಿಯಿಂದಾಗಿ ಜಗಳವಾಗದಂತೆ ಎಚ್ಚರ ವಹಿಸಿ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಬುಧವಾರದ ದಿನ ಅಗತ್ಯ ಇರುವವರಿಗೆ ಹಸಿರು ತರಕಾರಿಗಳನ್ನು ನೀಡಿ. ಸಿಂಹರಾಶಿ. ಬುಧದೇವನು ಸಿಂಹ ರಾಶಿಯ 1ನೇ ಮನೆಯಲ್ಲಿ ಚಲಿಸುವನು. ಇದರಿಂದಾಗಿ ನೀವು ನಿಮ್ಮ ಮಾತನ್ನು ಎಲ್ಲರೆದುರು ವ್ಯಕ್ತಪಡಿಸಲು ಸಾಧ್ಯವಾಗಲಿದೆ. ಹಾಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಮತ್ತು ಬುದ್ಧಿವಂತಿಕೆಯಲ್ಲಿ ವೃದ್ಧಿಯನ್ನು ಹೊಂದುವ ಯೋಗ ಲಭಿಸುವುದು. ಸಂದರ್ಶನ, ಉದ್ಯೋಗ, ವ್ಯಾಪಾರದಲ್ಲಿ ಯೋಜನೆ ಮತ್ತು ಎರಡರಲ್ಲೂ ನಿಮ್ಮ ಮಾತನ್ನು ವ್ಯಕ್ತಪಡಿಸಲು ಇದು ಬಹಳ ಉತ್ತಮ ಸಮಯವಾಗಿರುವುದು. ಈ ಅವಧಿಯಲ್ಲಿ ನಿಮ್ಮ ವಿಚಾರಗಳು ಮತ್ತು ಮಾತನಾಡುವ ಶೈಲಿಯಿಂದಾಗಿ ಎಲ್ಲರನ್ನ ಆಕರ್ಷಿಸಲು ಸಾಧ್ಯವಾಗಲಿದೆ. ಆದರೆ ಈ ಅವಧಿಯಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಕೂಡ ಮುಖ್ಯವಾಗಿರುವುದು. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಬುಧವಾರದ ದಿನ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ. ಸ್ನೇಹಿತರೆ, ಇಷ್ಟು ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಎನ್ನುವುದನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಇನ್ನು ಕನ್ಯಾ ರಾಶಿ, ಬುಧ ದೇವನು ಕನ್ಯಾ ರಾಶಿಯ ಅಧಿಪತಿಯಾಗಿದ್ದಾನೆ ಮತ್ತು ನಿಮ್ಮ ರಾಶಿಯ 12ನೇ ಮನೆಯಲ್ಲಿ ಚಲಿಸುವನು. ಹಾಗಾಗಿ ವಿದೇಶಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನಿಮ್ಮ ಸಂಪರ್ಕ ಮತ್ತು ಭಗವಂತನಲ್ಲಿ ನಿಮ್ಮ ಭಕ್ತಿ ಸಾಕಷ್ಟು ಹೆಚ್ಚಾಗುವುದು. ಈ ಸಂದರ್ಭದಲ್ಲಿ ನೀವು ಯಾರಿಗೂ ತಿಳಿಯದೆ ಮಾಡಿದಂತಹ ಕೆಲಸದಿಂದಾಗಿ ನಿಮ್ಮ ಅಹಂಕಾರ ಹೆಚ್ಚಾಗಬಹುದು. ಆದ್ದರಿಂದ ನೀವು ಎಲ್ಲರಿಗೂ ನಿಮ್ಮ ಕೆಲಸವನ್ನು ಹೇಳಿಕೊಳ್ಳದೆ ನಿಮ್ಮ ಯೋಜನೆಗಳನ್ನು ರೂಪಿಸಲು ನೀವು ಸಮಯವನ್ನು ಮೀಸಲಿಡುವುದು ಉತ್ತಮ. ಈ ಅವಧಿಯಲ್ಲಿ ನಿಮ್ಮ ಖರ್ಚನ್ನು ನಿಯಂತ್ರಣದಲ್ಲಿಡಿ. ಅಗತ್ಯಕ್ಕಿಂತ ಹೆಚ್ಚು ಯೋಚಿಸಿ ಮತ್ತು ಯೋಜನೆಯನ್ನು ಮಾಡದೇ ಇರುವುದು ಉತ್ತಮ. ಈ ಸಂದರ್ಭದಲ್ಲಿ ನೀವು ಸರಿಯಾದ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡೆಯುವ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಲು ಸಹಕಾರವಾಗುತ್ತದೆ. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಬುಧವಾರದ ದಿನ ಬುಧ ಮಂತ್ರವನ್ನು ಜಪಿಸಿ ಮತ್ತು ಹೆಸರು ಕಾಳನ್ನು ದಾನ ಮಾಡಿ. ಇನ್ನು ತುಲಾ ರಾಶಿ, ಬುಧದೇವನು ತುಲಾ ರಾಶಿಯ 11ನೇ ಮನೆಯಲ್ಲಿ ಚಲಿಸುವುದು. ಈ ಸಂಚಾರವು ಧನಲಾಭ, ಹೊಸ ಸಂಪರ್ಕಗಳನ್ನು ರೂಪಿಸಲು, ಸ್ನೇಹಿತರೊಂದಿಗೆ ಮಾತುಕತೆ ಮತ್ತು ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಬಹಳ ಉತ್ತಮ ಸಮಯವಾಗಿರುವುದು. ವ್ಯಾಪಾರ ವ್ಯವಹಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಕೆಲಸವನ್ನು ಮಾಡುವ ಜನರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವುದರೊಂದಿಗೆ ಅವರ ಸಂಪೂರ್ಣ ಬೆಂಬಲ ದೊರಕಲಿದೆ. ಈ ಅವಧಿಯಲ್ಲಿ ದೀರ್ಘಕಾಲೀನ ಯೋಜನೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಗುರಿಯನ್ನು ತಲುಪಲು ನೀವು ಇನ್ನಷ್ಟು ಹತ್ತಿರರಾಗುವಿರಿ. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಬುಧವಾರದ ದಿನ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ವೃಶ್ಚಿಕ ರಾಶಿ, ಬುಧ ದೇವನು ವೃಶ್ಚಿಕ ರಾಶಿಯ 10ನೇ ಮನೆಯಲ್ಲಿ ಚಲಿಸುವನು. ಇದರಿಂದಾಗಿ ನಿಮ್ಮ ಪೂರ್ಣ ಗಮನವು ನಿಮ್ಮ ವೃತ್ತಿ ಜೀವನ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿಯ ಮೇಲೆ ಇರಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ಮಾತನಾಡುವ ಉತ್ತಮ ಶೈಲಿಯಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು. ವ್ಯಾಪಾರ ವ್ಯವಹಾರವನ್ನು ಮಾಡುವ ಜನರು ಉತ್ತಮ ಮಾರ್ಕೆಟಿಂಗ್ನಿಂದ ಹೆಚ್ಚಿನ ಪ್ರಯೋಜನಗಳನ್ನು ಗಳಿಸುವರು. ಹಿರಿಯ ಅಧಿಕಾರಿಗಳೊಂದಿಗೆ ಸೇರಿ ಮಾತನಾಡುವ ಸಂದರ್ಭದಲ್ಲಿ ನೀವು ಜಗಳವಾಗದಂತೆ ಎಚ್ಚರ ವಹಿಸಿ ಮತ್ತು ಅಗತ್ಯ ಕೆಲಸಗಳಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಸರಿಯಾಗಿ ಪರಿಶೀಲಿಸಿ ಸಹಿ ಹಾಕದೇ ಇರುವಂತೆ ಎಚ್ಚರ ವಹಿಸಿ. ಸ್ನೇಹಿತರೆ, ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಯಾವುದೇ ರೀತಿ ಅಗತ್ಯವಾದ ಕೆಲಸವನ್ನು ಶುರು ಮಾಡುವ ಮೊದಲು ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ. ಇನ್ನು ಧನುರಾಶಿ, ಬುಧ ದೇವನು ಧನುರಾಶಿಯ 9ನೇ ಮನೆಯಲ್ಲಿ ಚಲಿಸುವನು. ಇದರಿಂದಾಗಿ ಉನ್ನತ ಶಿಕ್ಷಣ, ದೂರ ಪ್ರಯಾಣ, ಓದು ಬರಹ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಹಾಯ ದೊರಕುವುದು. ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ವಿಷಯಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಹೆಚ್ಚಿನ ಪ್ರಯೋಜನಗಳಾಗುವುದು. ಕೆಲಸವನ್ನು ಮಾಡುವ ಜನರು ಯಾವುದಾದರೂ ಹೊಸ ಕೌಶಲ್ಯವನ್ನು ಕಲಿಯುವ ಮೂಲಕ ಅಥವಾ ವಿದೇಶದಲ್ಲಿ ಅವಕಾಶಗಳನ್ನು ಪಡೆದುಕೊಳ್ಳಲು ಇದು ಉತ್ತಮ ಸಮಯವಾಗಿರಲಿದೆ. ಈ ಸಂದರ್ಭದಲ್ಲಿ ಗುರುಗಳ ಮತ್ತು ಹಿರಿಯರ ಸಲಹೆಯಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳುವಿರಿ. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಓದಿಗೆ ಬೇಕಾದಂತಹ ವಸ್ತುಗಳನ್ನು ದಾನ ಮಾಡಿ. ಇನ್ನು ಮಕರ ರಾಶಿ, ಬುಧದೇವನು ಮಕರ ರಾಶಿಯ 8ನೇ ಮನೆಯಲ್ಲಿ ಚಲಿಸುವನು. ಇದರಿಂದಾಗಿ ನಿಮ್ಮ ಧನ, ಸಂಪತ್ತು, ಟ್ಯಾಕ್ಸ್, ಸಾಲ, ಇನ್ಸುರೆನ್ಸ್ ಮತ್ತು ಗುಪ್ತ ವಿಚಾರಗಳಲ್ಲಿ ಹೆಚ್ಚಿನ ಎದುರಾಗಬಹುದು. ಈ ಸಂದರ್ಭದಲ್ಲಿ ಶೋಧ ವಿಚಾರಗಳಿಗೆ ಸಂಬಂಧಿಸಿದ ಕೆಲಸದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವರು. ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ಯೋಚಿಸುವುದು ಬಹಳ ಅಗತ್ಯ. ಈ ಅವಧಿಯಲ್ಲಿ ಯಾವುದೇ ರೀತಿಯ ಹೂಡಿಕೆಗಳಿಂದ ದೂರವಿರಿ ಮತ್ತು ನ್ಯಾಯಾಲಯದಲ್ಲಿ ಸಂಬಂಧಿಸಿದಂತಹ ಕಾಗದ ಪತ್ರಗಳನ್ನು ಪೂರ್ತಿಯಾಗಿ ಓದಿದ ನಂತರವೇ ಸಹಿ ಹಾಕುವುದು ಉತ್ತಮ. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಬುಧವಾರದ ದಿನ ಹಸಿರು ಬಣ್ಣದ ಬಟ್ಟೆ ಅಥವಾ ಹೆಸರು ಕಾಳುಗಳನ್ನು ದಾನ ಮಾಡಿ. ಕುಂಭರಾಶಿ, ಬುಧ ದೇವನು ಕುಂಭ ರಾಶಿಯ 7ನೇ ಮನೆಯಲ್ಲಿ ಚಲಿಸುವನು. ಇದರಿಂದಾಗಿ ನಿಮ್ಮ ಪೂರ್ಣ ಗಮನವು ನಿಮ್ಮ ಮದುವೆ ಮತ್ತು ವ್ಯಾಪಾರದಲ್ಲಿ ಪಾಲುದಾರರ ಮೇಲಿರಲಿದೆ. ಈ ಸಂದರ್ಭದಲ್ಲಿ ಸರಿಯಾದ ಮಾತುಕತೆಯು ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂತಹ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಲು ಸಹಾಯ ಮಾಡಲಿದೆ. ಇದರಿಂದಾಗಿ ಕೆಲಸದಲ್ಲಿ ಹೊಸ ಮಾರ್ಗಗಳು ಗೋಚರಿಸುವುದು. ಯಾವುದೇ ರೀತಿಯ ಚರ್ಚೆ, ವಾದ ವಿವಾದಗಳಿಗೆ ಒಳಗಾಗದಂತೆ ಎಚ್ಚರ ವಹಿಸಿ. ನಿಮ್ಮ ಸಂಗಾತಿ ಮತ್ತು ವ್ಯಾಪಾರದಲ್ಲಿ ಪಾಲುದಾರರ ಬಗೆಗಿನ ವಿಚಾರಗಳ ಮೇಲೆ ಹೆಚ್ಚಿನ ಗಮನ ನೀಡುವುದು ಅಗತ್ಯ. ಇನ್ನು ನಿಮ್ಮ ರಾಶಿಯವರಿಗೆ ಪರಿಹಾರ ಹೀಗಿದೆ: ಬುಧವಾರದ ದಿನ ವಿಷ್ಣು ದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ.
ಇನ್ನು ಕಡೆಯದಾಗಿ ಮೀನರಾಶಿ. ಬುಧದೇವನು ಮೀನರಾಶಿಯ 6ನೇ ಮನೆಯಲ್ಲಿ ಚಲಿಸಲಿದ್ದಾನೆ. ಇದರಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆ, ಕೆಲಸದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಅಡೆತಡೆಗಳನ್ನು ದೂರ ಮಾಡಲು ನಿಮಗೆ ಸಹಾಯ ದೊರಕುವುದು. ಕೆಲಸವನ್ನು ಹುಡುಕುತ್ತಿರುವ ಮೀನರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗೆ ಉದ್ಯೋಗವನ್ನು ಮಾಡುವ ಜನರು ಕಷ್ಟದ ಕೆಲಸಗಳಲ್ಲಿ ಬುಧನ ಅನುಗ್ರಹದಿಂದಾಗಿ ಈ ಅವಧಿಯಲ್ಲಿ ಯಶಸ್ಸನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು. ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ದಿನಚರಿಯ ಬಗ್ಗೆ ಹೆಚ್ಚಿನ ಗಮನ ನೀಡಿ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಯಾವುದೇ ರೀತಿಯ ಜಗಳ ಹಾಗೂ ಮನಸ್ತಾಪ ಉಂಟಾಗದಂತೆ ಎಚ್ಚರ ವಹಿಸಿ. ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಬುಧವಾರದ ದಿನ ಹೆಸರು ಕಾಳುಗಳನ್ನು ದಾನ ಮಾಡಿ. ಸ್ನೇಹಿತರೆ, ಈ 12 ರಾಶಿಗಳ ವೃತ್ತಿ ಜೀವನ, ವೈವಾಹಿಕ ಜೀವನ, ಪ್ರೇಮ ಜೀವನ, ವ್ಯವಹಾರ, ವ್ಯಾಪಾರ ಜೀವನ ಹೇಗಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ತಿಳಿಸಿದ್ದೀನಿ. ಬುಧನ ಈ ಸಂಚಾರವು ಬುದ್ಧಿ, ಮಾತುಕತೆ ಮತ್ತು ವ್ಯಾಪಾರದಲ್ಲಿ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವುದು ಎಂದು ಹೇಳಲಾಗುತ್ತದೆ. ಸಿಂಹ ರಾಶಿಯ ಆತ್ಮವಿಶ್ವಾಸ ಮತ್ತು ಬುಧನ ತಾರ್ಕಿಕತೆಯನ್ನು ಒಗ್ಗೂಡಿಸುವ ಮೂಲಕ ನಿಮ್ಮ ಮಾತಿನ ಶೈಲಿಯನ್ನು ಇನ್ನಷ್ಟು ಪ್ರಭಾವಶಾಲಿಯಾಗಿಸುವುದು. ಹಾಗಾಗಿ ಬುಧನ ಈ ರಾಶಿ ಬದಲಾವಣೆಯ ಪ್ರಭಾವವು ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಹೇಗಿರಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ತಿಳಿಸಿದ್ದೀನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧದೇವನು ಬುದ್ಧಿ, ಮಾತುಕತೆ, ವ್ಯಾಪಾರ, ಓದು, ಲೇಖನ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುವ ಗ್ರಹವಾಗಿದೆ. ಸಿಂಹ ರಾಶಿಯ ಸಂಬಂಧವು ಆತ್ಮವಿಶ್ವಾಸ, ಜೀವನದಲ್ಲಿ ಮುಂದೆ ಸಾಗುವ ಭರವಸೆ, ಕಲೆ ಮತ್ತು ತಮ್ಮನ್ನು ತಾವು ಎಲ್ಲರೆದುರು ಉತ್ತಮವಾಗಿ ವ್ಯಕ್ತಪಡಿಸುವ ಸ್ವಭಾವದೊಂದಿಗೆ ಇರುವುದು. ಹಾಗಾಗಿ ಬುಧನು ಸಿಂಹ ರಾಶಿಯಲ್ಲಿ ತನ್ನ ಚಲನೆಯನ್ನು ಪ್ರಾರಂಭಿಸುವ ಮೂಲಕ ನಿಮ್ಮ ಮಾತಿನ ಶೈಲಿಯ ಮೇಲೆ ಇನ್ನಷ್ಟು ಪ್ರಭಾವ ಹಾಗೂ ನಂಬಿಕೆ ವೃದ್ಧಿಯಾಗಲಿದೆ. ಈ ಅವಧಿಯು ವ್ಯಾಪಾರ, ವ್ಯವಹಾರ, ಓದು, ಮಾರ್ಕೆಟಿಂಗ್, ಕಲೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರುವುದು. ಹಾಗೆ ಇನ್ನು ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಈ ಅವಧಿಯು ಅಶುಭವಾಗಿರುವ ಸಂಭವವಿದೆ. ಆದ್ದರಿಂದ ಇದೇ ಆಗಸ್ಟ್ 22ರಂದು ಗ್ರಹಗಳ ರಾಜಕುಮಾರನಾದ ಬುಧದೇವನು ಸಿಂಹ ರಾಶಿಯಲ್ಲಿ ತನ್ನ ಚಲನೆಯನ್ನು ಪ್ರಾರಂಭಿಸುವ ಮೂಲಕ ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೀನಿ. ಅದಕ್ಕೆ ಪರಿಹಾರ ಕೂಡ ತಿಳಿಸಿದ್ದೀನಿ ಸ್ನೇಹಿತರೆ. ಆ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಬರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಸುಲಭವಾಗಿ ದಾರಿ ಕಾಣುತ್ತದೆ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಬುಧದೇವ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.